ನಮಸ್ತೆ ಸ್ವಾಮಿಗಳೇ, ವೆಲ್ಕಮ್ ಬ್ಯಾಕ್. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಮುಂಜಾನೆ ಎದ್ದು ಬೇಗ ಈಗ ಚೋಟಾನಿಕೆರೆ ಕಡೆಗೆ ಪಯಣ. ಸೊ ನಿನ್ನೆ ರಾತ್ರಿ ಬ್ಲಾಗ್ನ ಎಂಡ್ ಮಾಡಿದ್ದೆ. ಸೊ ಈಗ ಮತ್ತೆ ಶುರು ಮಾಡಿದ್ದೀನಿ. ಸೊ ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಚೋಟಾನಿಕೆರೆಗೆ ಹೋಗ್ಬಿಟ್ಟು ಅಮ್ಮನವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನೀಲಕಲ್ ಶಬರಿಮಲೆಗೆ ಯಾತ್ರೆ ಹೋಗೋಣ. ನೋಡಿ, ರೋಡ್ ಪೂರ್ತಿ ಅಂದರೆ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಎಲ್ಲಿ ಅಂದರೆ ಗುರುವಾಯೂರಿಂದ ಚೋಟಾನಿಕೆರೆಗೆ ಹೋಗುವಂಥ ರೋಡಲ್ಲಿ ನ್ಯಾಷನಲ್ ಹೈವೇ ಫುಲ್ ಡೆವಲಪ್ಮೆಂಟಲ್ಲಿದೆ. ಸೊ ಎಲ್ಲ ಕಡೆ ಬ್ರಿಡ್ಜ್ಗಳು ಎಲ್ಲ ರೆಡಿ ಮಾಡ್ತಾವ್ರೆ. ನೋಡಿ ಸ್ವಾಮಿ, ಕೇರಳದ ಟೆಕ್ನಿಕ್ಸ್. ಸೊ ಮೊದಲ ರಿವರ್ ಕ್ರಾಸಿಂಗ್ ಇವತ್ತು ಮುಂಜಾನೆ. ನೋಡಿ, ಇಲ್ಲಿ ನೋಡ್ತಾ ಇರೋದು ಇದೊಂಥರ ಐಲ್ಯಾಂಡ್ ಥರ ಇದೆ. ಇಲ್ಲಿ ಇದೊಂಥರ ಐಲ್ಯಾಂಡ್ ಥರ ನೋಡಿ, ಇಲ್ಲಿ ಮ್ಯಾಪ್ ಕಳಿಸ್ತಾ ಇದೆಯಾ? ಈ ಥರ ಇದೆ, ಸುತ್ತು ನೀರು ಸೆಂಟ್ರಲ್ಲಿ ಇರುವಂಥದ್ದು ಈ ಜಾಗ. ಈಗ ನಾವು ಹೋಗ್ತಾ ಇರೋದು ಮತ್ತೆ ಇನ್ನೊಂದು ರಿವರ್ ಕ್ರಾಸಿಂಗ್ ಮಾಡ್ತೀವಿ. ಫೋಕಸ್ ಆಗಿ ಸ್ವಾಮಿ. ನೋಡಿ, ಮತ್ತೊಂದು ರಿವರ್ ಕ್ರಾಸಿಂಗ್, ಅದ್ಭುತವಾದ ಒಂದು ರಿವರ್ ಕ್ರಾಸಿಂಗ್. ಬ್ಯಾಕ್ ವಾಟರ್ ಇದು. ಕೇರಳದ ವಿಲೇಜ್ ರೋಡ್ಸ್. ಸೊ ಇಂಟೀರಿಯರ್ ರೋಡ್ಸ್, ಹೈವೇ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ಒನ್ ವೇ ಮಾಡಿಬಿಟ್ಟಿದ್ದಾರೆ. ಒಳಗಡೆಯಿಂದ ಸುತ್ಕೊಂಡು ಹೋಗ್ಬೇಕು. ರೋಡ್ ಫುಲ್ ಸ್ಲೋ. ಬರೋ ವರ್ಷಕ್ಕಂತೂ ರೋಡ್ ಅದ್ಭುತವಾಗಿರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಬರೋ ವರ್ಷಕ್ಕೆ ಕಂಪ್ಲೀಟ್ ಆಗಿದ್ರೆ. ಮೆಟ್ರೋ ಮೇಲ್ಗಡೆ ಫ್ಲೇವರ್ ಕೆಳಗಡೆ. ನೋಡಿ ಸ್ವಾಮಿಗಳೇ, ಡಬಲ್ ಡೆಕ್ಕರ್ ಫ್ಲೇವರ್ ಇನ್ ಕೊಚ್ಚಿ. ನೋಡಿ, ಕೊಚ್ಚಿ ಮೆಟ್ರೋ. ಓಕೆ ಸ್ವಾಮಿಗಳೇ, ಈಗ ಚೋಟಾನಿಕರ ದೇವಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಸೊ ಇಲ್ಲಿ ಹೋಗಿ ಈಗ ಅಮ್ಮನವರ ದರ್ಶನ ಮಾಡ್ಕೊಳ್ಳೋಣ. ಒಳಗಡೆಗೆ ಮೊಬೈಲ್ ಎಂಟ್ರಿ ಇಲ್ಲ. ಸೊ ನೋಡಿಸಿ, ಈಗ ಪಾರ್ಕಿಂಗಲ್ಲಿ ಇದ್ದೀವಿ. ನೋಡಿ, ಆ ಕಡೆ ಇರೋದು ದೇವಸ್ಥಾನ. ಸೊ ಒಳಗಡೆಗೆ ಎಂಟ್ರಿ ಇಲ್ಲ. ಸೊ ಇದೇ ದೇವಸ್ಥಾನ. ಈಗ ನಾವು ಪಾರ್ಕಿಂಗಲ್ಲಿ ಮೊಬೈಲ್ನ ಹಾಕ್ಬಿಟ್ಟು ಹೋಗ್ತೀವಿ. ನೀವೇನಾದರೂ ಈ ಕಡೆ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ ಸ್ವಾಮಿಗಳೇ. ಸ್ವಾಮಿಗಳೇ, ದೇವಸ್ಥಾನ ಒಳಗಡೆ ಬಂದ್ವಿ. ಸೊ ಮೊಬೈಲ್ ಅಲೋ ಇಲ್ಲ ಅಂದ್ಕೊಂಡೆ. ಆ ಮೊಬೈಲ್ ಅಲೋ ಇದೆ, ಬಟ್ ವಿಡಿಯೋ ಮಾಡೋದಕ್ಕೆ ಅಲೋ ಇರಲಿಲ್ಲ. ಸೊ ಇಲ್ಲೆಲ್ಲೂ ವಿಡಿಯೋ ಮಾಡಿಲ್ಲ. ಸೊ ಅದೇ ಅಮ್ಮನವರ ದೇವಸ್ಥಾನ. ಈಗ ಮೂಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ರಾಣಿ ಗಜರಾಜ. ಒಂದು ಮರ ಹೊರಗಡೆನೂ ಸಹ ಇದೆ, ಹೊರಗಡೆನೂ ಇದೆ. ಸೊ ಇಲ್ಲಿ ಇಷ್ಟ ಏನಿದೆ ನಿಮಗೆ ಕೋರಿಕೆ ಒಂದು ಕೋರ್ಕೊಂಡು ಅಲ್ಲಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸೋದಕ್ಕೋಸ್ಕರ ಇದು ಮಾಡ್ಕೋಬೋದು. ಇನ್ನು ಹರಕೆ ಪೂರೈಸ್ಕೊ ಅನ್ನೋದಕ್ಕೋಸ್ಕರ ಮಾಡ್ತಾರಲ್ವ, ಸೊ ಆ ಥರ. ಸೊ ಮಕ್ಕಳಾಗಿ ದೇವರಿಗೆ ಮಕ್ಕಳಾಗೋಸ್ಕರ ಒಳ್ಳೆಯದಾಗೋ ಎಲ್ಲ ರೀತಿಯಲ್ಲಿ ಇಲ್ಲಿ ಇದೆ. ಸೊ ಈ ಕಡೆ ಬಂದಾಗ ನೀವು ಇದರ ಬಗ್ಗೆ ವಿಚಾರ ತಿಳ್ಕೊಳ್ಳಿ. ಸೊ ನನಗೆ ತಿಳಿದಂಥ ವಿಚಾರ ನಿಮಗೆ ಮುಟ್ಟಿಸ್ತಾ ಇದ್ದೀನಿ. ಸೊ ಇನ್ನು ಇಲ್ಲಿ ಚೋಟಾನಿಕರದಲ್ಲಿ ನಮ್ಮ ವೀಕ್ಷಣೆಗಳು ಮುಗೀತು. ಮುಂದಕ್ಕೆ ಎಲ್ಲಾದರೂ ದೇವಸ್ಥಾನಗಳು ಎಲ್ಲಾದರೂ ಹೋದರೆ ಸೊ ಅಲ್ಲಿ ವಿಡಿಯೋ ಮಾಡ್ತೀನಿ. ಇಲ್ಲಾಂದರೆ ಸೀದಾ ಶಬರಿಮಲೆ ನೀಲಕಲ್ಗೆ ಹೋಗಿ ಅಲ್ಲಿಂದ ಪಂಪಾಗೆ ಹೋಗಬೇಕು. ಸೊ ಆ ಟ್ರಾವೆಲಿಂಗಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಥಿಂಗ್ ಇದ್ದರೆ ನೋಡ್ಸೋಣ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ ಸ್ವಾಮಿಗಳೇ, ಈಗ ಧರ್ಮಶಾಸ್ತ್ರಕ್ಕೆ ಬಂದಿದ್ದೀವಿ. ಈಗ ಸೊ ಧರ್ಮಶಾಸ್ತ್ರದಲ್ಲಿ ಈಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಬನ್ನಿ ಸ್ವಾಮಿಗಳು. ನೋಡಿ ಸ್ವಾಮಿ, ಇವರೇ ಧರ್ಮಶಾಸ್ತ್ರ ಅಂದರೆ ಇದೆ. ಸೊ ಇಲ್ಲೇ ದೇವಸ್ಥಾನ. ಸೊ ಆಯ್ತು, ಈಗ ದರ್ಶನ. ಇನ್ನು ನೆಕ್ಸ್ಟ್ ಈಗ ಶಬರಿಮಲೆಗೆ ಹೊಡೋದು. ಎಸ್ ಸ್ವಾಮಿಗಳೇ, ಈಗ ಶಬರಿಮಲೆ ಹತ್ತತ್ರ ಬಂದಿದ್ದಾಯಿತು. ಸೊ ನಮ್ಮ ಅದೃಷ್ಟಕ್ಕೆ ಸೊ ಇವತ್ತು ಪಂಪಾ ಪಾರ್ಕಿಂಗ್ ಸಿಕ್ಕಿದೆ, ಹಿಲ್ ಟಾಪಲ್ಲಿ. ಸೊ ಯೂಶ್ವಲಾಗಿ ನಾನು ಪ್ರೀವಿಯಸ್ ಒಬ್ಬರು ಬ್ಲಾಗ್ ನೋಡಿದಾಗ ಅವರು
ನೀಲಕಲ್ಲಿಂದ ಇದು ಏನು ಬಸ್ ಹತ್ಬಿಟ್ಟು ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಹೋಗಿದ್ರು. ಸೊ ಅದು ನೋಡಿದ್ದೆ. ಬಟ್ ಈಗ ನೋಡಿ, ಸೊ ಅದಕ್ಕೂ ಮುಂಚೆ ನಮ್ಮ ಗುರುಸ್ವಾಮಿಗಳು ಅಷ್ಟೇ, ಅವರು ಅಷ್ಟೇ ಅದೇ ರೀತಿ ಹೋಗಿದ್ದು. ಈ ವರ್ಷ ಪಂಪ ಪಾರ್ಕಿಂಗ್ ಸಿಕ್ಕಿದೆ, ಇದು ಅದೃಷ್ಟನೇ ಅಂತ ಹೇಳ್ಬೋದು. ಸೊ ನಮ್ಮ ಕನ್ಯಾಸ್ವಾಮಿಗಳು ಶೋಭಿತಾ ಮೇಡಮ್ ಅವರು, ಸ್ವಲ್ಪ ಶೋಭಿತಾ ಮೇಡಮ್ ಅವರು ದರ್ಶನ ಕೊಡಬೇಕು. ಇವರ ಮಣಿಕಂಠ ಸ್ವಾಮಿಯವರ ಒಂದು ದಯೆ. ಸೊ ಒಳ್ಳೆ ಅವಕಾಶ ಇದೆ. ಈಗ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಧರ್ಮಶಾಸ್ತ್ರಲ್ಲಂತೂ ಇನ್ನೊಂದು ಅದ್ಭುತ, ಏರುಮಲೆಯಲ್ಲಿರುವಂಥ ಧರ್ಮಶಾಸ್ತ್ರದಲ್ಲಿ ಯಾವುದೇ ರೀತಿಯಾದಂಥ ರಶೂ ಇರಲಿಲ್ಲ. ಅಲ್ಲೂ ಆರಾಮಾಗಿ ಜಸ್ಟ್ ಹಿಂಗೆ ಹೋದ್ವಿ ಮತ್ತು ಆಚೆ ಹಂಗೆ ಬಂದಿದ್ದು. ಸೊ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ದರ್ಶನಗಳು ಎಲ್ಲ ಆಗ್ತಾಯಿದೆ. ಸೊ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಅದು. ಇನ್ನು ಹೋಗಿ ಪಂಪಾ ನದಿಯಲ್ಲಿ ಸ್ನಾನ ಮಾಡೋದು, ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಇನ್ನು ಸ್ಟಾರ್ಟ್ ಮಾಡೋವಂಥದ್ದು. ಬನ್ನಿ ಪಂಪಾದಲ್ಲಿ ಸಿಗೋಣ. ಇಲ್ಲಿ ನೋಡಿ ಸ್ವಾಮಿ, ಅಯ್ಯಪ್ಪ ಸ್ವಾಮಿಯ ವಿಗ್ರಹ. ಶರಣಮಯ್ಯಪ್ಪ. ಸೊ ಪಂಪಾ ನದಿ ಹತ್ರ ಈಗ ಇಡ್ಮುಡಿಗಳೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾ ಇದ್ದೀವಿ. ಶರಣಮಯ್ಯಪ್ಪ. ನೋಡಿ ಆ ಕಡೆನೇ ಪಂಪಾ ನದಿ ಇರೋದು. ಶರಣಮಯ್ಯಪ್ಪ. ಸೊ ಇಡ್ಮುಡಿ ಎಲ್ಲ ಪೂಜೆ ಮಾಡಿ ಎತ್ಕೊಂಡಿದ್ದಾಯ್ತು ಈಗ. ಸೊ ಇನ್ನು ಈಗ ಶಬರಿಮಲೆಗೆ ಹತ್ತೋದಕ್ಕೆ ಯಾತ್ರೆ ಶುರು. ಸೊ ನಮ್ಮ ಟೀಮ್ ಜೊತೆಗೆ ಈಗ ಪಯಣ ಶುರು ಮಾಡೋಣ. ಇನ್ನು ಪಯಣ ಶುರುವಾಗಿದೆ ಈಗ. ಸೊ ಈಗ ಎಂಟ್ರೆನ್ಸಲ್ಲಿ ಇದ್ದೀವಿ ಇಲ್ಲಿ. ಸೊ ಬನ್ನಿ. ಕನಿಮೂಲ ಗಣಪತಿ ದೇವಾಲಯ. ಸೊ ಇಲ್ಲೇ ತೆಂಗಿನಕಾಯಿ ಹೊಡಬೇಕು, ಹೊಡೆದ್ಬಿಟ್ಟು ಮೇಲೆ ಹೋಗೋಣ. ಏನಾದರೆ ಅಲ್ಲಿ ಏನಿದೆ ಶೆಡ್ಡು, ಅದರಿಂದ ಎಂಟ್ರಿ ಆಗಿ ಸೊ ಇಲ್ಲೇ ಬಂದರೆ, ಸೊ ಇಲ್ಲೇ ಚಿಲ್ಡ್ರನ್ಸ್ ಟ್ಯಾಗ್ ಪಾಯಿಂಟ್ ಇದೆ. ಸೊ ಯಾರಾದರೂ ಮಕ್ಕಳನ್ನ ಕರ್ಕೊಬರ್ತಾಯಿದ್ರೆ ದಯವಿಟ್ಟು ಟ್ಯಾಗ್ ಹಾಕಿ. ಸೊ ಮಕ್ಕಳಿಗೆ ಟ್ಯಾಗ್ ಹಾಕ್ಸ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ ನಿಮ್ಮ ಡೀಟೇಲ್ಸ್ ಇರ್ತಾರೆ. ಇನ್ ಕೇಸ್ ಮಕ್ಳು ತಪ್ಪೋದ್ರೆ ಸೊ ಅವ್ರಿಗೆ ಸೊ ಇನ್ಫಾರ್ಮೇಷನ್ ಇರುತ್ತೆ ಪೊಲೀಸವ್ರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಅದನ್ನು ಹಾಕ್ಸ್ಕೊಳ್ಳಿ. ಹಾಗೆ ಕುಡಿಯುವ ನೀರು ಎಲ್ಲ ಸಿಗುತ್ತೆ ಇಲ್ಲಿ. ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ನ ಕ್ಯಾರಿ ಮಾಡಿ, ಎಲ್ಲಂದರೆ ಅಲ್ಲಂತೂ ಬಿಸಾಕಕ್ಕೆ ಹೋಗ್ಬೇಡಿ. ಸೊ ಅಪ್ಪಾಜಿ ಮೇಡಮ್ ಹತ್ತಾ ಇದ್ದೀವಿ. ಟೀಮಿಲ್ಲಿದ್ದಾರೆ ನೋಡಿ. ಹಾಂ ಓಕೆ ಸ್ನೇಹಿತರೆ, ಈಗ ಸಬರಿ ಪೀಠಮ್ಗೆ ಬಂದಿದ್ದೀವಿ. ಸೊ ಕನ್ಯಾಸ್ವಾಮಿ ಆಗಿರೋದ್ರಿಂದ ಶರಣಗುತ್ತಿನ ಕುಚ್ಚಬೇಕಾಗತ್ತೆ ಈಗ. ಸೊ ಇನ್ನು ಶರಣಗುತ್ತಿನ ಕುಚ್ಚಿಬಿಟ್ಟು ಮುಂದಕ್ಕೆ ಹೋಗೋಣ. ಶಬರಿಮಲೆ ಕ್ಯೂಲಿದ್ದೀವಿ ನೋಡಿ. ಈ ರೀತಿ ಕ್ಯೂ ಇದೆ. ಇನ್ನು ದರ್ಶನ ಮಾಡಬೇಕು. ಇಲ್ಲಿ ನೋಡಿ ನಮ್ಮ ಗುರುಗಳು ವಿಡಿಯೋ ಕಾಲಲ್ಲಿ ಇದ್ದಾರೆ. ಗುರುಗಳ ಮಗ. ಸೊ ಮಿಕ್ಕಿಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ.